ಈಗಾಗಲೇ ನನ್ನ ವಿಧಾನಸಭಾ ಕ್ಷೇತ್ರವಾದಂಥ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ SIR ಪ್ರಕ್ರಿಯೆಯಲ್ಲಿ ನಾನು ಸುಮಾರು 120ಕ್ಕೂ ಅಧಿಕ ಹಳ್ಳಿಗಳಲ್ಲಿ ಭಾಗವಹಿಸಿ ಅಲ್ಲಿ ನಡೆಯುತ್ತಿರುವಂಥ SIR ಪ್ರಕ್ರಿಯೆಯ ಕಾರ್ಯಕ್ರಮವನ್ನು ನಾನು ವೀಕ್ಷಣೆ ಮಾಡಿದ್ದು. ಎಲ್ಲ BLOಗಳು ಕೂಡ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾಯಿದ್ದು ಕಂಡು ಬಂದಿರ್ತಾರೆ. ಭಾಳ ವಿಶೇಷವಾಗಿ ಸುಮಾರು 800,000ಕ್ಕಿಂತ ಅಧಿಕ ಇರುವಂಥ ಮತಗಟ್ಟೆಗಳಲ್ಲಿ ಸಹಾಯಕರ ಅವಶ್ಯಕತೆ ಇದೆ ಅಂತ ಅವರ ನೋವುಗಳನ್ನು BLOಗಳು ಹೇಳ್ಕೊಂಡಾಗ ಕೂಡಲೇ ಅದಕ್ಕೆ ನಾನು ಸಮಗ್ರವಾಗಿ ಕಾರ್ಯನಿರ್ವಹಿಸುವಂಥ ಕೆಲಸವನ್ನು ಕೈಗೊಂಡು ನಾನು ಮನೆ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಕೊಟ್ಟೆ. ಹಾಗೆ ನಮ್ಮ ಕ್ಷೇತ್ರದ ಉಸ್ತುವಾರಿಯಾದಂಥ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರ ಉಸ್ತುವಾರಿಯಾದಂಥ ಡಾಕ್ಟರ್ ಮಂಜುನಾಥ್ ಅವರವ್ರನ್ನ ಅಂದರೆ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರು ನಮ್ಮ ಎಲೆಕ್ಷನ್ ಉಸ್ತುವಾರಿಯಾದಂಥ ಅವ್ರನ್ನ ಭೇಟಿ ಮಾಡಿ ನಾನು ಕೂಡಲೇ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಅತಿ ಹೆಚ್ಚು ಮತಗಳಿರುವಂಥ ಮತಗಟ್ಟೆಗಳಿಗೆ BLOಗಳಿಗೆ ಸಹಾಯಕರನ್ನು ನೇಮಕ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡೆ. ಅದಕ್ಕೆ ಸ್ಪಂದಿಸಿ ಈಗಾಗಲೇ ಅವರು ಏನು BLO ಅವರಿಗೆ ಸಹಾಯಕರನ್ನ ನೇಮಿಸ್ಕೊಡ್ತೀವಿ ಅಂತೇಳಿ ಮಾತನ್ನು ಕೊಟ್ಟಿದ್ದಾರೆ. ಇವತ್ತೇನು ನಾವು 197 ವಿಧಾನಸಭಾ ಕ್ಷೇತ್ರ ಹೊಳೆನರಸೀಪುರ, ನಾನು ERO ಡಾಕ್ಟರ್ ಮಂಜುನಾಥ್ ಇದ್ದೀನಿ, ಹಿರಿಯ KS ಅಧಿಕಾರಿ. ಈಗಾಗಲೇ ನಾವು ಹೊಳೆನರಸೀಪುರ ಕ್ಷೇತ್ರದಲ್ಲಿ ಸುಮಾರು 99.8 ಪ್ರಗತಿಯನ್ನು ಸಾಧಿಸಿ ಇನ್ನು ಕೆಲವೇ ಗಂಟೆಯಲ್ಲಿ 100ಕ್ಕೆ 100% ಎನ್ಯುಮರೇಷನ್ ಫಾರಮ್ ಡಿಸ್ಟ್ರಿಬ್ಯೂಷನ್ನ ನಾವು ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಇದಕ್ಕೆ ಪೂರಕವಾಗಿ ನಾವು ತಮ್ಮಲ್ಲಿ ಗೊತ್ತಿದೆ, ಈಗ ಮಲೆನಾಡು ಪ್ರದೇಶ ಆಗಿರೋದರಿಂದ ಮತ್ತು ಅಲೆನಾಡು ಪ್ರದೇಶ ಆಗಿರೋದ್ರಿಂದ ಈಗಾಗಲೇ ಎನ್ಯುಮರೇಷನ್ 29ರಿಂದ ಏನು ಶುರುವಾಯಿತು, 30ನೇ ತಾರೀಕು 29ರಿಂದ ಅವತ್ತಿಂದನೂ ಮಳೆ ಜಿಗಣಿರುವಂಥ ಮಳೆ ಇದೆ. ನಮ್ಮ BLOಗಳು ಮತ್ತು BLAಗಳು ಮತ್ತು ನಮ್ಮ ಸಂಬಂಧಪಟ್ಟಂಥ ನೋಡಲ್ ಅಧಿಕಾರಿಗಳಿರ್ಬೋದು, ಗ್ರಾಮ ಸಹಾಯಕರಿರ್ಬೋದು, ಬಿಲ್ ಕಲೆಕ್ಟರ್ಗಳಿರ್ಬೋದು, PDOಸ್ ಇರ್ಬೋದು, ಮತ್ತು ROಗಳಿರ್ಬೋದು, ರೆವಿನ್ಯೂ ಆಫೀಸರ್ಸ್ ಇರ್ಬೋದು, ಡೆಪ್ಟಿ ತಹಸೀಲ್ದಾರ್ಗಳು, ಇಷ್ಟು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ನಾವು ಪ್ರತಿ ಮತದಾರರಿಗೆ ಅವರ ಎನ್ಯುಮರೇಷನ್ ಫಾರಮನ್ನು ತಲುಪಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಮತ್ತು ಎಲ್ಲ ಮತದಾರರ ಮನೆಗೆ ಏನು ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ಸ್ಟಿಕ್ಕರ್ಗಳನ್ನು ಹಾಕಿ BLO ನಂಬರನ್ನು ನಮೂದು ಮಾಡಿ ಮತ್ತು ಅದರಲ್ಲಿ ಯಾವತ್ತು ನೀವು ಫಾರಮನ್ನು ಫಿಲ್ ಮಾಡಬೇಕು ಕೊಡಬೇಕು ಅಂತ ವಿಚಾರಗಳನ್ನು ಸಹ ನಾವು ಹೇಳಿದ್ದೀವಿ. ಅದರ ನಂತರನೂ ಸಹ ನಮ್ಮ ನೋಡಲ್ ಅಧಿಕಾರಿಗಳು ಏನು ಹೋಬಳಿವಾರು 6 ಜನ ನೋಡಲ್ ಅಧಿಕಾರಿಗಳಿದ್ದಾರೆ. ನಮ್ಮ EOವರಿದ್ದಾರೆ, ಪುರಸಭೆ ಮುಖ್ಯಾಧಿಕಾರಿ ಇದ್ದಾರೆ, ಸೋಷಿಯಲ್ ವೆಲ್ಫೇರ್ ಆಫೀಸರ್ ಇದ್ದಾರೆ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಮೀನುಗಾರಿಕೆಯವರಿದ್ದಾರೆ, ಮತ್ತು ಎಕ್ಸ್ಟೆನ್ಷನ್ ಆಫೀಸರ್ ಇದ್ದಾರೆ. ಈ ರೀತಿ ನೋಡಲ್ ಅಧಿಕಾರಿಗಳು ಪ್ರತಿ ಹೋಬಳಿಗೆ 50 ಬೂತು, 67 ಬೂತು, 68, 70 ಬೂತು, 80 ಬೂತುಗಳು ಸಹ ವಿಸಿಟ್ ಮಾಡ್ತಿದ್ದಾರೆ. ಮತ್ತು ಅದರಂತೆ ಅಲ್ಲಿ ಸ್ಥಳೀಯವಾಗಿ ಸಹ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಆಯಾ ಇಲಾಖೆಗಳ ಸಿಬ್ಬಂದಿಗಳು ಸಹ ಅಧಿಕಾರಿಗಳು ಸಹ ಸಹಕಾರವನ್ನು ಮಾಡ್ತಾಯಿದ್ದಾರೆ. ಈಗ 197 ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು BLOಗಳಿಗೆ ಅಂದರೆ 1000 ಮತದಾರರ ಮೇಲಿದ್ದಿದ್ದು, ನಮ್ಮಲ್ಲಿ ಇರೋದು 2 ಮತದಾರರು, 1200, 1400 ಮತದಾರರು, 3 ಪೋಲಿಂಗ್ ಸ್ಟೇಷನ್ ಮಾತ್ರ ಇದೆ. ಅದಕ್ಕೆ ಪೂರಕವಾದಂಥ ಗ್ರಾಮ ಸಹಾಯಕರು ಮತ್ತು ಇತರೆ ಸಿಬ್ಬಂದಿಗಳನ್ನು ಒದಗಿಸಿ ಅವರಿಗೆ ಪೂರ್ತಿ ಎನ್ಯುಮರೇಷನ್ ಫಾರಮ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಈಗ 2ನೇ ಹಂತದಲ್ಲಿ ಆ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಕ್ಕಂಥ ಎನ್ಯುಮರೇಷನ್ ಫಾರಮ್ಗಳನ್ನು ಮತ್ತೆ ವಾಪಸ್ಸು ತುಂಬಿಸಿ ಕೊಡುವಂಥದ್ದು. ಈಗಾಗಲೇ ನಾವು ನಮ್ಮ ಮತದಾರ ಕ್ಷೇತ್ರ ವ್ಯಾಪ್ತಿಯಲ್ಲೂ ಸಹ ಸೋಷಿಯಲ್ ಮೀಡಿಯಾ ಮೂಲಕ ಒಂದು ವಿಡಿಯೋ ಕ್ಲಿಪ್ಗಳನ್ನು ಮಾಡಿ, ಸಣ್ಣ ವಿಡಿಯೋ ಕ್ಲಿಪ್ ಮಾಡಿ ಅದನ್ನು ಜೂಮ್ ಮಾಡಿ ಫಾರಮ್ ಯಾವ ರೀತಿ ತುಂಬಬೇಕು, 2002 ಮತದಾರ ಪಟ್ಟಿಯಲ್ಲಿರ್ತಕ್ಕಂಥ ಮತದಾರನು 2002ರಲ್ಲಿರ್ತಕ್ಕಂಥ ಮತದಾರರು ಇಲ್ಲಿ ತುಂಬುವಂಥದ್ದು ಇರ್ತದೆ. 2002 ಮತದಾರರು ಈಗ ಇವರಿದ್ದಾರೆ. ನಮ್ಮ ವಿಶೇಷವಾಗಿ ನನ್ನ ಶ್ರೀಮತಿಯವ್ರದ್ದೇ 2002ರಲ್ಲೇ ಅವ್ರದ್ದು ಮತ ಇರಲಿಲ್ಲ. ಹಾಗಾಗಿ ಅವರ ತಂದೆ ನಮ್ಮ ನಿಂಗಪ್ಪ ಇತ್ತು, ಮತ್ತು ಅವರು ಒಮ್ಮೆ ಮಲ್ಲೇಗೌಡ ಅಂತ ಇಲ್ಲಿ ತಂದೆ ಅವ್ರದ್ದು ಬರೆದಿದ್ದೀವಿ, ಮತ್ತು ಹಾಸನ ಜಿಲ್ಲೆ ಬರೆದಿದ್ವಿ, ಕರ್ನಾಟಕ. ಮತ್ತು ಅವರು ಯಾವ 132 ಶ್ರವಣಬೆಳಗೊಳ ಕ್ಷೇತ್ರದಲ್ಲಿದ್ದರು. ಮತ್ತು ಇದ್ರೂ ಸಹ ಇಲ್ಲಿ 3 ಇದೆ ಹೇಳಿದೆ, 132 ವಿಧಾನಸಭಾ ಬೆಳವಣಿಗೆ ಶ್ರವಣಬೆಳಗೊಳ 87 ಏನು ಭಾಗದ ಸಂಖ್ಯೆ, ಮತ್ತು ಅವರ ಸಂಖ್ಯೆ ಏನು ಕ್ರಮ ಸಂಖ್ಯೆ 552 ಅಂತ ಬರೆದಿದ್ವಿ. ಮತ್ತು ಈ ಮತದಾರ ಯಾರ್ದಾರು ಇವ್ರದ್ದು ಡೇಟ್ ಆಫ್ ಬರ್ತ್ 5/5/1966 ಬರೆದಿದ್ವಿ. ಮತ್ತು ಆಧಾರ್ ಕಾರ್ಡ್ ನಂಬರ್ ಬರೆದಿದ್ವಿ. ಈಗ ಬಳಕೆ ಮಾಡ್ತಿರ್ತಕ್ಕಂಥ ಮೊಬೈಲ್ ಸಂಖ್ಯೆನ ಬರೆದಿದ್ದೀವಿ. ಮತ್ತು ಈಗಿರೋ ಮತದಾರರ ತಂದೆ ಹೆಸರೇನು ಈಗೇನಿದೆ ಅದೇ ಹೆಸರನ್ನು ಬರೆದಿದ್ದೀವಿ. ಮತ್ತು ಅವ್ರದ್ದು ಹಿಂದೆ ಏನಾದರೂ ಎಪಿಕ್ ನಂಬರ್ ಇದ್ದರೆ ಅದನ್ನು ಬರೆದಿದ್ದೀವಿ. ಅವ್ರ ನಂಬರ್ ಇಲ್ಲ ಅದಕ್ಕೆ ಡ್ಯಾಶ್ ಬರೆದಿದ್ದೀವಿ. ಮತ್ತು ಅವ್ರ ತಾಯಿ ಹೆಸರು ಲೇಟ್ ಆರ್ ಜಯಲಕ್ಷ್ಮಮ್ಮ, ಈಗ ಇಲ್ಲ ಅವ್ರು ಅದಕ್ಕೆ ಲೇಟ್ ಅಂತ ಬರೆದಿದ್ವಿ. ಆವಾಗಿದ್ದರೂ ಅದು ಲೇಟ್ ಅಂತಲ್ಲ. ಸೊ ಹಾಗಾಗಿ ಈಗ ಲೇಟ್ ಆಗಿರೋದ್ರಿಂದ ಇಲ್ಲಿ ಲೇಟ್ ಅಂತ ಬರೆದಿದ್ದೀವಿ. ಮತ್ತು ಆವಾಗ ಅವ್ರದ್ದು ಎಪಿಕ್ ಸಂಖ್ಯೆ ಇಲ್ಲ, ಡ್ಯಾಶ್ ಹಾಕಿದ್ದೀವಿ.
ಈಗಿರೋಂಥ ಸಂಗಾತಿ ಹೆಸರು ಮಂಜುನಾಥ ವಿ ಅಂತ ಬರೆದಿದ್ವಿ. ಅವ್ರದ್ದು ಎಲ್ಲಿ ನಂಬರ್ ಇದೆ ಅಂದರೆ ಎಪಿಕ್ ನಂಬರ್ ಇದೆ ಅದನ್ನು ಮೆನ್ಷನ್ ಮಾಡಿದ್ವಿ. ಮತ್ತು ಕುಟುಂಬದ ಯಾರಾದ ಸದಸ್ಯರೊಬ್ಬರು ಸಹಿ ಮಾಡಿಕೊಡುವಂಥ ವ್ಯವಸ್ಥೆ, ಸಿಂಪಲ್ ವ್ಯವಸ್ಥೆಯನ್ನು ಮಾಡಿದ್ವಿ. ಈಗ ಇದರಲ್ಲಿ ಇಂಪಾರ್ಟೆಂಟು 2002ರಲ್ಲಿ ಮತದಾರರಿದ್ದರು, ನಂದೇ 2002ರಲ್ಲಿ ಮತದಾರರಿದ್ದರು. ಅದಕ್ಕೆ 2002 ಮತ ಮೊದಲು ಇಲ್ಲಿತ್ತು. ಈಗ ಅವ್ರು 2002ರಲ್ಲಿ ಇಲ್ಲಲ್ಲ, ಇದಕ್ಕೆ ಬರ್ದಿದ್ವಿ. ಈಗ 2002ರಲ್ಲಿ ನಮ್ಮದೇ ಇತ್ತು, ಅದಕ್ಕೆ ನಂದು 2002 ಮತದಲ್ಲಿ ಎಲ್ಲೆಲ್ಲಿತ್ತು ಅನ್ನೋದು ಬರ್ದಿದ್ವಿ. ಆವಾಗ 2002ರಲ್ಲಿ ಏನು ಹೆಸರಿತ್ತು, ವಿ ಮಂಜುನಾಥ ಅಂತ ಅದನ್ನೇ ಬರ್ದಿದ್ವಿ. ಮತ್ತು ಎಪಿಕ್ ನಂಬರ್ ಬರ್ತಿದ್ದೀನಿ, ತಂದೆ ಹೆಸರು ಬರ್ತಿದ್ದೀನಿ, ತಂದೆ ಯಾವಾಗಿದ್ದರು ಅದಕ್ಕೆ ಇದರಲ್ಲಿ ಬರ್ದಿದ್ವಿ. ಮತ್ತು ಕೋಲಾರ ಅಂತ ಬರ್ದಿದ್ವಿ, ಕರ್ನಾಟಕ ಅಂತಿದೆ. 66 ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಂತಿದೆ. ಮತ್ತು 66 ಶಿಡ್ಲಘಟ್ಟ 153 409 ಭಾಗಸಂಖ್ಯೆ ಬರ್ದಿದ್ದೀನಿ. ಈಗ ಇಲ್ಲಿ ಏನಂದರೆ 2002ರಲ್ಲಿ ನಂದು ಇರೋದ್ರಿಂದ ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇಲ್ಲದೆ ಇರೋದನ್ನು ಮತ್ತೆ ಈಗಿನ ಮತದಾರ ಪಟ್ಟಿಯಲ್ಲಿ ಏನು ನಮ್ಮ ಡೀಟೇಲ್ಸ್ ಇದೆ, ಡೇಟ್ ಆಫ್ ಬರ್ತ್ ಬರ್ದಿದ್ದೀನಿ ಇಲ್ಲಿ, ಮತ್ತು ಆಧಾರ್ ಸಂಖ್ಯೆನ ಬರ್ದಿದ್ದೀನಿ. ಈಗ ಬಳಕೆ ಮಾಡ್ತಕ್ಕಂಥ ಮೊಬೈಲ್ ನಂಬರ್ ಬರ್ದಿದ್ದೀನಿ, ಮತ್ತು ನಮ್ಮ ತಂದೆ ಹೆಸರು ಬರ್ದಿದ್ದೀನಿ. ಮತ್ತು ಅವ್ರದ್ದು ಎಪಿಕ್ ನಂಬರ್ ಇರಲಿಲ್ಲ, ಅದಕ್ಕೆ ಬರ್ದಿದ್ದು. ಬಸಮ್ಮ ಅವ್ರದ್ದು ಎಪಿಕ್ ನಂಬರ್ ಇಲ್ಲ, ಬರ್ದಿದ್ದೀನಿ. ಇಲ್ಲಿ ಸಂಗಾತಿ ಹೆಸರು ಬರ್ದಿದ್ದೀನಿ, ಎನ್ ತೇಜಸ್ವಿ ಅಂತ. ಮತ್ತು ಅವರು ಎಪಿಕ್ ನಂಬರ್ ಏನಿದೆ ಅದು ಬರ್ದಿದ್ವಿ, ಮತ್ತು ಇಲ್ಲಿ ಸಹಿ ಮಾಡಿಕೊಟ್ಟಿದ್ವಿ. ಇದೇ ಸಿಂಪಲ್ ಪ್ರೊಸೀಜರ್ಸನ್ನ ನಾವು ಎಲ್ಲ ಮತದಾರರಿಗೂ ನಮ್ಮದೇ ಫಾರಮ್ ಎಲ್ಲ ಜೊತೆಯಲ್ಲಿ ಹೋದರೆ ನಾನೇ ತೊಗೊಂಡೋಗ್ತೀನಿ. ಇವೆಲ್ಲ ಇದು ತೊಗೊಂಡೋಗೋದಕ್ಕೆ ನಾನು ಇಟ್ಕೊಂಡಿರ್ತೀನಿ. ನಾನೇನು ಮಾಡಿದ್ದೀನಿ ಅದನ್ನೇ ಮತದಾರರು ಮಾಡೋದಕ್ಕೆ, ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದು. ನಾನೊಂದು ಹೇಳೋದು ಇನ್ನೊಬ್ರು ಹೇಳೋದು ಆ ಥರ. ನಾನು ಏನು ಪ್ರಾಕ್ಟಿಕಲಾಗಿ ಮಾಡಿದ್ದೀನಿ ತುಂಬಿಸ್ಬೇಕು. ಚುನಾವಣಾ ಆಯೋಗ ನಿರ್ದೇಶನ ಕೊಟ್ಟಿದೆ, ಆ ನಿರ್ದೇಶನದಂತೆ ಇದರಲ್ಲಿ ಇದನ್ನು ಹೆಸರನ್ನು ತುಂಬಿಸ್ಬೇಕಾಗತ್ತೆ. ಅದನ್ನು ನಾವು ಮಾಡಿದ್ವಿ. ಈಗ ಇಲ್ಲಿ 2002ರಲ್ಲಿ ನಂದು ವಿ ಮಂಜುನಾಥ ಅಂತಿದೆ, ಈಗ ಮಂಜುನಾಥ ವಿ ಅಂತಿದೆ. ನನ್ನ ಹೆಸರು ಮಂಜುನಾಥ ವಿ ಅಂತ. ಯಾಕಂದರೆ ನಂದು ಹೆಸರು ಈಗ ಸಫಿಕ್ಸ್ ಈ ಕಡೆ ವೀರಣ್ಣ ನೆಕ್ಸ್ಟ್ ಬರ್ತದೆ, ಸನಾಪ್ ಅಂತ ಅದಕ್ಕೆ ಈಗ ಸರಿ ಮಾಡಿಸ್ಕೊಂಡಿದ್ದೀನಿ, ವೀರಣ್ಣ ಮಂಜುನಾಥ ವಿ ಅಂತ. ಆವಾಗ ವಿ ಮಂಜುನಾಥ ಅಂತ ಬರೆದುಬಿಟ್ಟದ್ದು ಬರೆಯೋರು. ಸೊ ಈಗ ಅದನ್ನು ಸಹ ಅದು ಸರಿ ಹೋಗುತ್ತೆ ಅದು. ಓಕೆ, ಈಗ ಅನಾಮಲೀಸ್ ಅಂತ ಬರುತ್ತೆ. ಈ ಕೆಲವೊಮ್ಮೆ 2002ರಲ್ಲಿರೋದು ಈಗ ಹೆಸರು ತೇಳಿ ಬರ್ತದೆ, ಅದು ಅನಾಮಲೀಸಲ್ಲಿ ಬರುತ್ತೆ. ಯಾವುದು ಕನ್ಫರ್ಮೇಷನ್ನು ಕೊಡಬೇಕಾಗುತ್ತೆ. ನಾನು ಮಂಜುನಾಥ ವಿ ಸರಿನಾ, ವಿ ಮಂಜುನಾಥ ಸರಿನಾ ಅಂತಲೂ ಹೇಳ್ಬೇಕಾಗುತ್ತೆ. ಈಗೇನಿದೆ ಅದು ಕರೆಕ್ಟಾಗಿರುತ್ತೆ ಅಂತ ನಾನು ಅದನ್ನು ಹೇಳ್ತೀವಿ ಅದಕ್ಕೆ. ಓಕೆ, ಇದು ಬಹಳ ಮುಖ್ಯ ಇದೆ ಎಜುಕೇಷನ್. ಯಾಕಂದರೆ ಜನಗಳಿಗೆ ಪಾಪ ಅವರು ಅನಕ್ಷರಿಸ್ತಾರೆ. ಇದು ಮೊದಲನೇ ಬಾರಿಗೆ ಫಾರಮ್ ತುಂಬಿಸ್ತಾ ಇದ್ದಾರೆ. ನಾನು ಬರಿಬೇಕಾದ್ರೆ ಕೆಲವೊಮ್ಮೆ ಒಂದು ಎಲ್ಲೋ ಮಿಸ್ಟೇಕ್ ಆಗುತ್ತೆ, ಅದನ್ನು ಬರಿಬೇಕಾದ್ರೆ ನೋಡಿ ಓವರ್ ರೈಟಿಂಗ್ ಇದು ಆರ್ ಅನ್ನು ಸ್ವಲ್ಪ ಸರಿಯಾಗಿ ಕಾಣ್ತಿಲ್ಲ, ಆರ್ ಅಂತ ಬರ್ತೀನಿ. ಅದಕ್ಕೆ ತಪ್ಪಾಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಅದರಲ್ಲಿ ಏನು ಕಳವಳ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನಾವು ಅದನ್ನು ಸರಿಪಡಿಸ್ಕೊಂಡು ಡಿಜಿಟಲೈಸೇಷನ್ ಮಾಡೋ ಸಂದರ್ಭದಲ್ಲಿ ಏನು ಸಹಿ ಮಾಹಿತಿ ಇರುತ್ತೆ ಆ ಸಹಿ ಮಾಹಿತಿಗಳನ್ನು ನಾವು ಆ್ಯಪ್ಗೆ ಅಪ್ಲೋಡ್ ಮಾಡ್ತೀವಿ. ಅದಕ್ಕೋಸ್ಕರ ಅಂತಲೇ ನಮ್ಮ ಕಾರ್ಯಾಲಯಗಳಲ್ಲಿ ಸುಮಾರು BLO ಫೆಸಿಲಿಟೇಷನ್ ಸೆಂಟರ್, ಅಂದರೆ ಯಾರು ಎಜುಕೇಟೆಡ್ ಇರೋದಿಲ್ಲ ಅಂಥ BLOಗಳಿಗೆ ಮೊಬೈಲಲ್ಲಿ ಆಪ್ರೇಟ್ ಮಾಡೋದು ಬರೋದಿಲ್ಲ, ಡಿಜಿಟಲೈಸೇಷನ್ ಮಾಡೋದು ತಪ್ಪಾಗ್ಬೋದು ಅನ್ನೋ ಉದ್ದೇಶಕ್ಕೆ ಟೈಮಿಂಗ್ ನಮ್ಮ ಕಾರ್ಯದಲ್ಲಿ 20 ಮೇಲೆ BLO ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ದೀವಿ. ಒಬ್ಬೊಬ್ಬರಿಗೆ 20 ಬೂತ್ಗಳನ್ನು ಕೊಟ್ಟಿದ್ವಿ ಸ್ಟಾಫ್ಗೆ. ಅದರಲ್ಲಿ ಕಂಪ್ಯೂಟ್ರಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಮಾಡಿದ್ವಿ. ಪುರಸಭಾ ವ್ಯಾಪ್ತಿಯಲ್ಲೂ ಮಾಡಿದ್ವಿ, ಎಲ್ಲ ವಾರ್ಡ್ಗಳಲ್ಲಿ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲೂ ಸಹ ನಾವು ಅದನ್ನು ಮಾಡಿದ್ವಿ. ಮತ್ತು ತಾಲೂಕು ಕಚೇರಿಯಲ್ಲೂ ಸಹ ಸಿಸ್ಟಮ್ ಸುಮಾರು 10 ಸಿಸ್ಟಮನ್ನು ಹಾಕಿ ಸಪ್ರೇಟಾಗಿ ಮಾಡಿಕೊಡ್ತಾಯಿದ್ವಿ. ಇಲ್ಲಿ ಎಲ್ಲೂ ಗೊಂದಲ ಮಾಡ್ಕೊಳ್ಳೋವಂಥದ್ದು ಯಾರು ತುಂಬಿಸೋಕೆ, ಈ ಒಂದು ಪಬ್ಲಿಕ್ ಅಷ್ಟೇ ವೋಟರ್ ನಮಗೆ ತುಂಬಿಸೋ ಅವಶ್ಯಕತೆ ಇಲ್ಲ. ನಮ್ಮ BLO ಫೆಸಿಲಿಟೇಷನ್ ಸೆಂಟರ್ ಹತ್ರ ಹೋಗಿ ತುಂಬಿಸ್ಕೊಳ್ಳೋವಂಥ ವ್ಯವಸ್ಥೆ ಮಾಡ್ಕೋಬೋದು. ಅವರೇ ಬಂದು ಇದು ಮಾಡ್ಕೋಬೋದು. ನಾವು ಎಜುಕೇಟ್ ಮಾಡಿಕೊಡ್ತೀವಿ, ಯಾಕೆ ತುಂಬಿಸಿಲ್ಲ ಅಂತ ಕೇಳೋದಿಲ್ಲ. ನಾವು ಬಂದರೆ ಇನ್ನೂ ಖುಷಿ ನಮಗೆ. ಅವ್ರು ಫಾರಮ್ ತೊಗೊಂಡು ಸರ್ ನಮ್ಗೆ ತುಂಬಿಸೋದಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಆ ಥರ ಇದೆ. ಅದಕ್ಕೆ ನಾವೆಲ್ಲ 2002 ಮತದಾರ ಪಟ್ಟಿ ನಮ್ಮಲ್ಲೂ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀವಿ. ಆ ಮತದಾರ ಪಟ್ಟಿನ ಇಲ್ಲಿ ಚೆಕ್ ಮಾಡಿಕೊಂಡು ಅವರು ಕೆಲವೊಮ್ಮೆ ಪಾರ್ಟ್ ನಂಬರ್ ಹುಡ್ಕೋ ಸಮಸ್ಯೆ ಆಗುತ್ತೆ. ನಾವೇ ಕೇಳ್ಕೊಂಡು 2002 ಮತದಾರ ಪಟ್ಟಿನೂ ಸಹ ಇದರಲ್ಲಿ ಅಪ್ಲೋಡ್ ಮಾಡಿ ಇಟ್ಕೊಂಡಿದ್ವಿ. ಎಲ್ಲ ಸಿಸ್ಟಮ್ಗಳಲ್ಲಿ ಹಾಕಿದ್ವಿ. 2002 ಮತದಾರ ಪಟ್ಟಿ ನೀವು ಊರು ಹೇಳಿದ್ರೆ ಅದನ್ನು ನಾವು ತೆಗಿತೀವಿ. ಅದರಲ್ಲಿ ಸಂಖ್ಯೆ ಏನು ಬರುತ್ತೆ ಈ ಥರ ಡೌನ್ಲೋಡ್ ಮಾಡಿಕೊಡ್ತೀವಿ. ಈಗ ಇದರಲ್ಲಿ ಒಂದು ಡೌನ್ಲೋಡ್ ಮಾಡಿಸಿದ್ದೀನಿ. ಓಕೆ, ಈ ಥರ ಮತದಾರ ಪಟ್ಟಿ ನಾವೇ ಅದರಲ್ಲಿ ಫೈಂಡ್ ಔಟ್ ಮಾಡ್ತೀವಿ ಎಲ್ಲಿ ಅವ್ರದ್ದು ನಂಬರ್ ಹೆಸರಿದೆ. ಇದನ್ನು ನಾವು ಆ ಥರ ಚೆಕ್ ಮಾಡಿ ನೋಡಿ, ಅದು ಎಪಿಕ್ ನಂಬರ್ ಇಲ್ಲ, ಎಪಿಕ್ ನಂಬರ್ ಇಲ್ಲದೆ ಇರ್ತಕ್ಕಂಥದ್ದು ಮಾರ್ಕ್ ಮಾಡಿದ್ವಿ, ಅದರಲ್ಲಿ ಹಾಕಿದ್ವಿ. ಇದರಲ್ಲಿ ಇಲ್ಲಿ ಎಪಿಕ್ ನಂಬರ್ಗಳಿಲ್ಲ, ಅದು ಬರ್ದಿದ್ದು ಇದರಲ್ಲಿ ಇಲ್ಲ ಅಂತಲೇ ಬರ್ದಿದ್ದು, ಇರೋದನ್ನು ಆ ಥರ ಲೈಕ್ ಇದು ಸಹ ನಾವು ಅಸಿಸ್ಟ್ ಮಾಡ್ತೀವಿ ಪಬ್ಲಿಕ್ಗೆ. ಯಾಕಂದರೆ ಈ ಪ್ರೋಸೆಸ್ಸನ್ನು ನಾವು ಯಾವುದೇ ಕಾರಣಕ್ಕೂ ಯಾರೇ ಸಹ ಎಜಿಟೇಷನ್ ಮಾಡ್ಕೊಳ್ಳೋವಂಥ ಪ್ರಾವಿಷನ್ ಇಲ್ಲ. ನಾನು ಸಹ ನನಗೆ ಇವತ್ತು 20 ಜನ ಬಂದಿದ್ದರೆ 100 ಜನ ಬಂದರೂ ನಾನು ಎಜಿಟೇಷನ್ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ಇದು ನನ್ನ ಕರ್ತವ್ಯ. ಇದು ಲಿಮಿಟೆಡ್ ಟೈಮ್ ಇರುತ್ತೆ. ಚುನಾವಣಾ ಆಯೋಗ ಕೊಟ್ಟಿರತಕ್ಕಂಥ ಏನೇ ಕೆಲಸಗಳಿದ್ದರೂ ಬದಿಗೊತ್ಬಿಟ್ಟು ಇದನ್ನು ನಾನು ಮಾಡ್ತೇನೆ, ಮಾಡಬೇಕು, ಕಡ್ಡಾಯ. ಅದು ಎಲ್ರಿಗೂ ನನಗೂ ಒಳಗೊಂಡಂತೆ ಕಡ್ಡಾಯ.
ಇದನ್ನು ನಾವು ಮಾಡ್ತಾಯಿದ್ವಿ ಪ್ರಾಕ್ಟಿಕಲ್ ಆಗಿ, ಮತ್ತು ನಮ್ಮ ಸಿಬ್ಬಂದಿಗಳು ಅದನ್ನೇ ಮಾಡ್ತಾಯಿದ್ವಿ. ಮತ್ತು ಈ ರಾತ್ರಿ 2 ಗಂಟೆಗೆ ಕೇಳಿದ್ರು, ಕೆಲವರು ಯಾರೋ ಮೈಸೂರಿಂದ ಕಾಲ್ ಮಾಡಿದರು, ಹಂಗೇರಿಯಲ್ಲಿ ನಂದು ಓಟಿದೆ, ಆ ಥರ ನಾವು ಅವರಿಗೆ ಅಸಿಸ್ಟ್ ಮಾಡ್ತೀವಿ. ಕಾಲ್ ತೆಗೆದು ಇಲ್ಲ ಆಮೇಲೆ ಮಾಡಿ ನಾನು ನೋಡ್ತೀನಿ, ಆ ಥರ ಇಲ್ಲ. ಯಾಕಂದರೆ ಅದು ಈ ಸಮಯ ಬಿಟ್ಟರೆ ಮತ್ತೆ ಪಾಪ ಅವರು ವಂಚಿತರಾಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರನೇ ನಾವು ತುಂಬ ತಾಳ್ಮೆಯಿಂದ ಏನೇ ಕಾಲ್ ಮಾಡೋದು, ಏನೇ ಸಮಸ್ಯೆಗಳು ಬಂದರೂ ಸಹ ಅವ್ರನ್ನ ಆ ವೋಟರ್ನ ನಾವು ಅಟೆಂಡ್ ಮಾಡ್ತೀವಿ. ಯಾಕಂದರೆ ನಮ್ಮದು ವೆಬ್ಸೈಟಲ್ಲೂ ನಂದು ಮೊಬೈಲ್ ನಂಬರ್ ಇರುತ್ತೆ, ಮತ್ತು ಇ ಆರ್ ಒ ಯಾರು ಅಂತ ಹೇಳಿರ್ತಾರೆ. ನಮಗೆ ತುಂಬ ಕಾಲ್ಸ್ ಬರ್ತಿರುತ್ತೆ, ಅದನ್ನು ಅಟೆಂಡ್ ಮಾಡ್ತೀವಿ. ಅದಲ್ಲದೇನೂ ಸಹ ನಾವು ಟೋಲ್ ಫ್ರೀ ನಂಬರ್ 1950 ಅದನ್ನು ಹಾಕಿದ್ದೀವಿ. ಮತ್ತು ECI ವೆಬ್ಸೈಟ್ ECI.gov.in ಅದನ್ನು ಸಹ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ನಿಮ್ಮ ಮೊಬೈಲ್ಗಳಲ್ಲೇ ತೊಗೋಬೋದು. ಮತ್ತು SR ಪ್ರೋಸೆಸ್ಗೆ ಸೆಲ್ಫ್ ಎನ್ಯುಮರೇಷನ್ ಮಾಡುವಂಥ ವ್ಯವಸ್ಥೆ ಯಾವ ಥರ ಇದೆ, ಈಸಿ ಇದೆ. ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಅದು ಆ ಥರನೂ ವ್ಯವಸ್ಥೆನ ನಾವು ಪಬ್ಲಿಕ್ಕಿಗೆ ಕೊಡ್ತಾಯಿದ್ದೀವಿ. ಈಗ ನಮ್ಮಲ್ಲೂ ಸೆಲ್ಫ್ ಎನ್ಯುಮರೇಷನ್ ಇದೆ. ಈ ಫಾರಮಲ್ಲಿ ನಾನು 3 ಜನದ್ದು ಸೆಲ್ಫ್ ಎನ್ಯುಮರೇಷನ್ ಮಾಡಿದ್ದೀನಿ. ನಾನು ಖುದ್ದಾಗಿ 3 ಮಾಡಿದ್ದೀನಿ. ಒಂದು ಆಗಿಲ್ಲ, ಯಾಕಂದರೆ ಒಂದು ಆಧಾರ್ ಕಾರ್ಡಲ್ಲಿ ಸರಿ ಇದೆ, ಆದರೆ ಎಲೆಕ್ಷನ್ ಕಾರ್ಡಲ್ಲಿ TEH ಅಂತಿದೆ. THE ಇರೋದು TEH ಆಗಿದೆ, ಅದು ಲಿಂಕ್ ಆಗಿಲ್ಲ. ಅದಕ್ಕೆ ನಾನು ಈಗ ಮ್ಯಾನ್ಯುವಲ್ ಆಗಿ ಅದನ್ನು ಒಂದು ಸಬ್ಮಿಟ್ ಮಾಡ್ತಾಯಿದ್ದೀನಿ. ಸೊ ಲೈಕ್ವೈಸ್ ಅದಕ್ಕೆ ಇದರಲ್ಲಿ ಎಲ್ಲ ಥರದ ಸಮಸ್ಯೆಗಳು ನನ್ನದೇ ಖುದ್ದಾಗಿರೋದ್ರಿಂದ ನಾನು ಅವರಿಗೆ ಜನಕ್ಕೆ ನಮ್ಮದು ಉದಾಹರಣೆ ಕೊಟ್ಕೊಂಡು ಹೇಳ್ತಾಯಿದ್ವಿ. ಇದು ಅಂದರೆ ಕ್ಲಾರಿಕಲ್ ಮಿಸ್ಟೇಕ್ ಅಂತ ಹೇಳಕ್ಕೆ ಬರೋದಿಲ್ಲ. ನಾನು ಏನು ಬರ್ಸಿದ್ದೆ ಆವಾಗ ಆ ಥರ ಇದೆ. ಅದು ನನಗಿಂತ ಈಗ ಸರಿಪಡಿಸ್ಕೊಳ್ಳೋಕ್ಕೂ ಫಾರಮ್ 8 ನಂತರದಲ್ಲಿ ಫಾರಮ್ 8 ಕೊಟ್ಟು ಸರಿಪಡಿಸ್ಕೊಳ್ಳೋದಕ್ಕೂ ಅವಕಾಶ ಇದೆ. ಸೊ ಹಾಗಾಗಿ ನಮ್ಮಲ್ಲಿ ಈಗ 197 ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಎನ್ಯುಮರೇಷನ್ ಫಾರಮ್ ಡಿಸ್ಟ್ರಿಬ್ಯೂಷನ್ ಮುಗಿದಿರೋದ್ರಿಂದ, ಮತ್ತು ನಾವು ಈಗಾಗಲೇ ಡಿಜಿಟಲೈಸೇಷನ್ನು ಸಹ ಸುಮಾರು ಮೋರ್ ದೆನ್ 20% ಡಿಜಿಟಲೈಸೇಷನ್ನು ಮಾಡಿದ್ದೀವಿ. ಹಾಗಾಗಿ ಮತ್ತೆ ಈಗ ಒಂದು 4-5 ಬೂತ್ಗಳಲ್ಲಿ 100% ಡಿಜಿಟಲೈಸೇಷನ್ನು ಮುಗಿಸಿದ್ದಾರೆ. ಮತ್ತು ಎಲ್ಲೆಲ್ಲಿ ಜನದ ಸಮಸ್ಯೆ ಇದೆ ಅದು ಖುದ್ದಾಗಿಯೂ ಸಹ ನಾವು ಅಟೆಂಡ್ ಮಾಡಿ ಜನಗಳಿಗೆ ಹೇಳ್ತಾ ಇದ್ವಿ. ಅದ್ರ ಜೊತೆಗೆ ರಾಜಕೀಯ ಪಕ್ಷಗಳು ಏನು ನೋಂದಾಯಿತ ರಾಷ್ಟ್ರೀಯ ಪಕ್ಷಗಳ BLAಗಳು, ಓಕೆ, ಬೂತ್ ಲೆವೆಲ್ ಅಸಿಸ್ಟೆಂಟ್ಸ್ ಏನಿದ್ದಾರೆ ಅವ್ರದ್ದು ಸಹ ನಾವು ತೊಗೊತಾ ಇದ್ದೀವಿ. ವಾಲಂಟೀರ್ಸ್ನ ನಾವು ಇದರಲ್ಲಿ ಅಸಿಸ್ಟೆಂಟ್ಸ್ ತೊಗೊತಾ ಇದ್ದೀವಿ. ಮತ್ತು ಸ್ಥಳೀಯವಾಗಿ ಯಾರು ಇದ್ರ ಬಗ್ಗೆ ಗೊತ್ತಿರ್ತಕ್ಕಂಥವ್ರು ಅವ್ರನ್ನೂ ಸಹ ಕೇಳಿಕೊಂಡು ಮನೆಗಳನ್ನ ಯಾರನ್ನೂ ಸಹ ಮತದಾರನ ವಂಚಿತರಾಗೋ ರೀತಿಯಲ್ಲಿ ಅದನ್ನು ಮಾಡ್ತಾಯಿಲ್ಲ. ಹಾಗಾಗಿ ತಾವು ಏನಿವತ್ತು ತುಂಬ ಕಳಕಳಿಯಿಂದ ಕಾಳಜಿ ವಹಿಸಿದಿರಿ TV ಕನ್ನಡದವರು, ನಾನು ತುಂಬ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಇದು ಹೆಚ್ಚಿನ ರೀತಿಯಲ್ಲಿ ಮೀಡಿಯಾ ಮೂಲಕ ಜನಗಳಿಗೆ ತಲುಪಬೇಕು. ಅವ್ರ ಸಮಸ್ಯೆಗಳೇನಾದಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕಚೇರಿ ತೆಗೆದಿರುತ್ತೆ, ಈ ಒಂದು ನಾವು ಎಕ್ಸ್ಟ್ರಾ ಡ್ಯೂಟಿನೂ ಹಾಕಿದ್ದೀವಿ, ಅಲ್ಲಿ ಬಂದು ಅವರು ಫಿಲಪ್ ಮಾಡ್ಕೊಳ್ಳೋದಕ್ಕೆ ಎಲ್ಲೂ ಗೊಂದಲ ಪಡೋ ಅವಶ್ಯಕತೆ ಇಲ್ಲ. ಮತ್ತು ವಾರ್ಡ್ ವಾಜು ನಾವು BLO ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ದೀವಿ, ಮತ್ತು ಬೂತ್ ಲೆವೆಲ್ ಫೆಸಿಲಿಟೇಷನ್ ಸೆಂಟ್ರು ಮಾಡಿದ್ದೀವಿ. ನಾವು ವೋಟರ್ಸ್ಗೆ ಎಲ್ಲೆಲ್ಲಿ ಬೂತ್ಗಳಿವೆ ಅಲ್ಲೂ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಇರ್ತದೆ. ಅದು ಸರ್ಕಾರಿ ಸಮಯ ಏನಿದೆ ಅದು ಕಚೇರಿ ಸಮಯದಲ್ಲಿ ಅವರು ಹಾಜರಿರ್ತಾರೆ, BLOಗಳು ಅಲ್ಲೇ ಓಡಾಡ್ತಿರ್ತಾರೆ, ಅವರಿಂದನೂ ಹೆಲ್ಪ್ ತೊಗೋಬೋದು. ಅದು ಬಿಟ್ಟರೆ ನಮ್ಮಲ್ಲಿ ಮೋರ್ ದೆನ್ ಬೆಳಗ್ಗೆ 9 ಗಂಟೆಗೆ ಶುರು ಮಾಡ್ತೀವಿ, ರಾತ್ರಿ 8 ಗಂಟೆ ಆದರೂ ನಮ್ಮ ತಾಲೂಕು ಕಚೇರಿಗಳಲ್ಲಿ ಫೆಸಿಲಿಟೇಷನ್ ಸೆಂಟ್ರಲ್ಲೇ ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ. ಮತ್ತು ಯಾರಾದರೂ ಲೇಟ್ ಬರ್ತೀವಿ ಅಂತ ಫೋನ್ ಮಾಡಿದ್ರು ಅವ್ರಿಗೂ ನಾವು ಅನುಕೂಲ ಮಾಡ್ಕೊಡ್ತೀವಿ. ಮೊನ್ನೆ ಯಾರೋ ಫೋನ್ ಮಾಡಿದ್ರು 11 ಗಂಟೆಗೆ ಬಂದರು, 11 ಗಂಟೆಗೆ ಅವರಿಗೆ ಫಾರ್ಮ್ ಕೊಟ್ಟು ಅವ್ರು ತುಂಬಿಸಿ ಕೊಡಿಸಿದ್ವಿ. ಆ ಥರ ಅದು ನಾವು, ಯಾಕಂದರೆ ನಾವು ಎಲ್ಲಿದ್ರು ವಾಕಿಂಗ್ ಮಾಡ್ತಿದ್ವಿ, ಅಲ್ಲಿ ಊಟ ಮಾಡೋದೇ ಇದೆ, ಮಲಗೋದು ಲೇಟ್. ಸೊ ಅವ್ರು ಕನಿಷ್ಠ ಅದಾದರೂ ಮಾಡಿದ್ರೆ ನಮಗೆ ಪ್ರೋಗ್ರೆಸ್ ಬರುತ್ತೆ. ಇಲ್ಲಾಂದರೆ ಆ ಪ್ರೋಗ್ರೆಸ್ ನಮ್ಮದು ಕಡಿಮೆ ಇರುತ್ತೆ, 100ಕ್ಕೆ 100 ಆಗೋದಿಲ್ಲ. 98 99 ಇದ್ದೋಗ್ಬಿಡ್ತಾರೆ. ಅದಕ್ಕೆ ನಾವು ಯಾರು ಆ ಥರ ಸಮಸ್ಯೆ ಇಲ್ಲ ಅವ್ರನ್ನ ನಾವು ಫಸ್ಟ್ ಅಟೆಂಡ್ ಮಾಡ್ತಾಯಿದ್ದೀವಿ, ಇಂಪಾರ್ಟೆಂಟ್. ಹಾಗಾಗಿ ಇದು ನಮ್ಮ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ವಿಚಾರಗಳನ್ನು ತಾವು ಹೆಚ್ಚಿನ ರೀತಿಯಲ್ಲಿ ಮತದಾರರಿಗೆ ಏನು ಈಗ ನೋಂದಣಿ ಮಾಡ್ಕೊಳ್ಳೋ ಸಮಯದಲ್ಲಿರ್ತಕ್ಕಂಥವರು ಅಥವಾ ಸೇರ್ಪಡೆಗೂ ಅವಕಾಶ ಇದೆ. ಅದು ಫಾರ್ಮ್ಗಳನ್ನು ಸಹ ಈಗಾಗಲೇ BLOಗಳು ಕೊಟ್ಟಿದ್ವಿ, 6 ಇದೆ. ಮತ್ತು ಯಾರಾದರೂ ಬದಲಾವಣೆ ಮಾಡ್ಕೊಳ್ಳೋಂಥವ್ರು ಇರ್ತಾರೆ, 8 ಫಾರ್ಮ್ ಕೊಟ್ಟಿದ್ದೀವಿ. ಮತ್ತು ಡಿಲೀಷನ್ಗೆ 7 ಫಾರ್ಮ್ಸ್ ಇರುತ್ತೆ. ಅದು ಲೇಟ್ರ್ ಆನ್ ಎಲ್ಲ ಅಪ್ಡೇಟ್, SR ಪ್ರಕ್ರಿಯೆ ಮುಗಿದ ಮೇಲೆ ಅಪ್ಡೇಟ್ ಆಗ್ತಾ ಇರ್ತವೆ. ಇದೆಲ್ಲ ಅಂದರೆ ಇದು ನಿರಂತರ ಪ್ರಕ್ರಿಯೆ, ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದು ಇವತ್ತು ಇದರಲ್ಲಿ ನಿಂತು SR ಆಗ್ಬಿಡ್ತು ನಮ್ಮದು ಓಟ್ ಡಿಲೀಟ್ ಆ ಥರ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಮತದಾರರ ನೋಂದಣಿ ಮತ್ತು ಡಿಲೀಷನ್ನು, ಅಡಿಷನ್ನು, ಬದಲಾವಣೆ ಇದು ನಿರಂತರ ಪ್ರಕ್ರಿಯೆ. ಇದು ಚುನಾವಣೆ ನಡೆಯೋರು ನಡೀತಾನೆ ಇರ್ತದೆ. ಅಂದರೆ ಲಾಸ್ಟ್ ಡೇ ಆಫ್ ವಿಡ್ರಾಲ್ ಆಫ್ ನಾಮಿನೇಷನ್, ಓಕೆ, ಈ ಏನಾದರೂ ಚುನಾವಣೆ ಘೋಷಣೆ ಆದರೆ ಚುನಾವಣೆ ಇದ್ದು ವಿಡ್ರಾಲ್ ಆಗುತ್ತಲ್ಲ ಫಾರ್ಮ್, ಅದುವರೆಗೂ ಸೇರ್ಪಡೆ ಮಾಡ್ಕೊಳ್ಳೋಕ್ಕೆ, ಡಿಲೀಷನ್ ಮಾಡ್ಕೊಳ್ಳೋಕ್ಕೆ, ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಯಾರೂ ಕಳವಳ ಪಡೋ ಅವಶ್ಯಕತೆ ಇಲ್ಲ. ನಾವು ಪ್ರತಿ ಹಂತದಲ್ಲೂ ಸಹ ಯಾರು BLOಗೆ ಜಾಸ್ತಿ ಜನ ಇರ್ತಾರೆ ಅವ್ರಿಗೂ ಸಪೋರ್ಟ್ ಮಾಡಿದ್ವಿ. ಮತ್ತು ಈಗಲೂ ಅಷ್ಟೇ ಯಾರಾದರೂ ಫಾರಮ್ ತುಂಬಿಸೋದಕ್ಕೆ ಡಿಜಿಟೇಷನ್ ಸಮಸ್ಯೆ ಆದರೆ ಅವ್ರಿಗೂ ನಾವು ಫೆಸಿಲಿಟೇಷನ್ ಮಾಡಿದ್ದೀವಿ. ಹಾಗಾಗಿ ಅವರು ನಿರ್ಭಯವಾಗಿ ನಿರ್ಭೀತರಾಗಿ ನಮಗೆ ಕಾಲ್ ಮಾಡ್ಬೋದು ಏನೋ ಸಮಸ್ಯೆ ಆದರೆ. ಇಲ್ಲ ಆಯಾ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಅಧಿಕಾರಿ ಸಿಬ್ಬಂದಿಗಳು ರೆಡಿ ಅವೈಲೇಬಲ್ ಇರ್ತಾರೆ.
ಇದು ಧನ್ಯವಾದಗಳು. ಆಧಾರ್ ಕಾರ್ಡ್ ಕಡ್ಡಾಯ ಅಂತ ಎಲ್ಲೂ ಮಾಡಿಲ್ಲ. ಯಾಕಂದರೆ ಈಗ ನೋಡಿ, ಈ ಎನ್ಯುಮರೇಷನ್ ಫಾರ್ಮ್ ಯಾರಿಗೆ ಬಂದಿದೆ, ಈ ಎನ್ಯುಮರೇಷನ್ ಫಾರಮ್ ಬಂದಿರತಕ್ಕಂಥ ಯಾವುದೂ ದಾಖಲೆ ಕೊಡೋ ಅವಶ್ಯಕತೆ ಇಲ್ಲ. ಎನ್ಯುಮರೇಷನ್ ಫಾರ್ಮ್ ಬಂದಿರ್ತವೆ ಯಾವುದೂ ದಾಖಲೆ ನಾವು ಕೇಳ್ತಾ ಇಲ್ಲ. ಕೇವಲ ಒಂದು ಭಾವಚಿತ್ರ. ಈಗ ಇದರಲ್ಲಿ ಮೂರು ಭಾವಚಿತ್ರಗಳು ಸರಿ ಇದೆ, ಅದಕ್ಕೆ ಇದಕ್ಕೆ ಭಾವಚಿತ್ರ ಅವಶ್ಯಕತೆ ಇಲ್ಲ. ಒಂದು ಭಾವಚಿತ್ರ ಸ್ವಲ್ಪ ಬ್ಲರ್ ಇರೋದ್ರಿಂದ ಇದಕ್ಕೆ ಒಂದು ಭಾವಚಿತ್ರನ ಹಾಕಿದ್ದೀವಿ. ಇಲ್ಲಿ ಇದು ಭಾವಚಿತ್ರ ಸರಿ ಇಲ್ಲ, ಅದಕ್ಕೆ ಒಂದು ಭಾವಚಿತ್ರ ಹಾಕಿದ್ವಿ. ಈ ಸರಿ ಇದ್ದರೂ ಇದು ಕೂಡ ಅವಶ್ಯಕತೆ ಇಲ್ಲ. ಈಗ ಒಂದು ಸರಿ ಇಲ್ಲ, ಅದಕ್ಕೆ ಒಂದು ಹಾಕಿದ್ವಿ, ಒಂದು ಭಾವಚಿತ್ರ. ಅದನ್ನು ಬರಿತೀವಿ ಇಲ್ಲಿ ಆಧಾರ್ ಕಾರ್ಡ್, ಈ ಫಾರಮ್ ಎನ್ಯುಮರೇಷನ್ ಫಾರಮಲ್ಲಿ ಬರಿತೀವಿ ನಾವು ಹೆಚ್ಚಿಗೆ ಇದರಲ್ಲಿ. ಅದಕ್ಕೆ ಇದರಲ್ಲಿ ಹೇಳಿದೆ ಏನು ಅಂತ, ಲಭ್ಯವಿದ್ದಲ್ಲಿ ಅಂತ ಕೇಳಿದ್ವಿ. ಯಾವುದು ಲಭ್ಯವಿದ್ದರೆ ಅದನ್ನು ಲಭ್ಯವಿದೆ ಅಂತೇಳಿ, ಇಲ್ಲ ಕೊಡಬೇಕಾಗಿರ್ತಕ್ಕಂಥದ್ದು ಕೊಡಬೇಕು ಅಂತ ಹೇಳ್ತೀವಿ. ಲಭ್ಯವಿದ್ದಲ್ಲಿ ಇದಿದ್ರೆ ಹೌದು 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 ಅದಕ್ಕೆ ಇದು ಮ್ಯಾಪಿಂಗಲ್ಲೇ ಗೊತ್ತಾಗ್ಬಿಡುತ್ತೆ. ಮ್ಯಾಪಿಂಗ್ ಮಾಡಬೇಕಾದ್ರೆ ನಾವು ಸುಮ್ಮನೆ ಮಾಡೋದಿಲ್ಲ. ಪ್ರೋಜನಿ ಇದ್ದರೆ, ಇಲ್ಲಿನ ಪ್ರೋಜನಿ ಇದ್ದರೆ ಮಾತ್ರ ಮ್ಯಾಪಿಂಗ್ ಆಗುತ್ತೆ, ಇಲ್ಲಾಂದರೆ ಮ್ಯಾಪಿಂಗ್ ಆಗೋದಿಲ್ಲ ಅದು. ಸೊ ಮ್ಯಾಪಿಂಗಿಂದ ಉಳ್ಕೊಂಡಿರೋವಂಥವ್ರದ್ದು ನಾವು ದಾಖಲೆ ಚೆಕ್ ಮಾಡ್ತೀವಿ ನಾವು. 1/7/2087 1/7/2087 ದಾಖಲೆ ನಾವು ಪರಿಶೀಲನೆ ಮಾಡ್ತೀವಿ. ನಾವು ಅಂಥವ್ರದ್ದು ದಾಖಲೆ ಪರಿಶೀಲನೆ ಮಾಡ್ತೀವಿ. ಹೌದು, ಈಗ ಅವರು ಆಧಾರ್ ಕಾರ್ಡ್ ನಂಬರು ಮೆನ್ಷನ್ ಮಾಡ್ತೀವಿ, ಮತ್ತು ಮೊಬೈಲ್ ನಂಬರನ್ನು ಸಹ ನಾವು ಮೆನ್ಷನ್ ಮಾಡ್ತೀವಿ ಇದರಲ್ಲಿ. ಯಾಕೆಂದರೆ ಲಿಂಕ್ ಆಗುತ್ತೆ, ಅವ್ರಿಗೆ OTP ಬರುತ್ತೆ, ಮುಂದಿನ ವ್ಯವಹಾರ ಏನಿದೆ ಅದನ್ನು ಮಾಡ್ತೀವಿ, ಮತ್ತು ಎಪಿಕ್ ನಂಬರ್ ಇದ್ದೇ ಇರುತ್ತೆ. ಇದರಿಂದಾಗಿ ಬೇರೆ ಎಲ್ಲಾದರೂ ಅವ್ರು ನೋಂದಾಯಿಸ್ಕೊಂಡ್ರೂ ಡಿಡೂಪ್ಲಿಕೇಷನಲ್ಲಿ ಬಂದುಬಿಡುತ್ತೆ ಅದು. ಈಗ ನಂದು 2 ವೋಟ್ ಎಲ್ಲಾದರೂ ಇದು ಅಂದರೆ ಇಮಿಡಿಯೇಟಾಗಿ ಅಲ್ಲಿ ತೋರಿಸ್ಬಿಡುತ್ತೆ ಅದು ಅನಾಮಲೀಸಲ್ಲಿ. ಇವ್ರದ್ದು ಈ ಥರ ಇನ್ನೊಂದು ಕಡೆ ಇದೇ ಹೆಸರಿನಲ್ಲಿ ಇದೆ ಅಂತ ತೋರಿಸ್ಬಿಡುತ್ತೆ. ನಾವಾಗ ನೋಟಿಸ್ ಕೊಡ್ತೀವಿ. ಈಗೇನು ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಬರುತ್ತೆ, ಆ ಸಂದರ್ಭದಲ್ಲಿ ಇದು ಮಾಡ್ತೀವಿ. ಇನ್ನು 4 ತಿಂಗಳು ಇದಕ್ಕೆ ಕ್ಲೈಮ್ ಆ್ಯಂಡ್ ಅಬ್ಜೆಕ್ಷನ್ಸು ಸಬ್ಮಿಟ್ ಮಾಡೋಕ್ಕೂ ಇದೆ, ನೀವು ಕೊಡೋಕ್ಕೂ ಇದೆ, ಮತ್ತು ಹಿಯರಿಂಗ್ ಮಾಡ್ತೀವಿ. ನಾವು ಪ್ರತಿಯೊಂದು ನೋಟಿಸ್ ಕೊಟ್ಟು ಹಿಯರಿಂಗ್ ಮಾಡ್ತೀವಿ. ಅದರಲ್ಲಿ ಯಾವುದು ಉಳಿಸ್ಕೋಬೇಕು ಅನ್ನೋದು ಮತದಾರರಿಗೆ ಬಿಟ್ಟಿದ್ದ ವಿಚಾರ. ಇಲ್ಲ ಅಂದರೆ ಆ ಫಾರಮಲ್ಲೇ ಫಾರ್ಮ್ 6, 7 ಏನಿದೆ ಹಿಂದ್ಗಡೆನೇ ಸೆಕ್ಷನ್ಸ್ ಇದೆ, ಏನು ಕ್ರಮ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನಾವು ಬರೆದಿರ್ತೀವಿ. ಹಾಗಾಗಿ ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾರು ಜೆನ್ಯೂನ್ ವೋಟರ್ಸ್ ಇದೆ ಅದರಲ್ಲಿ ಇದೇ ಇರ್ತಾರೆ, ಅದು ಯಾವನ್ನ ತೆಗಿಯುವಂಥ ಪ್ರಶ್ನೆನೇ ಬರೋದಿಲ್ಲ. ಮತ್ತು ಯಾರ್ದು ಮ್ಯಾಪಿಂಗ್ ಆಗಿದೆ 100% ಅದನ್ನು ಮಾಡ್ತೀವಿ. ಯಾರ್ದು ಮ್ಯಾಪಿಂಗ್ ಆಗಿಲ್ಲ ಈಗಲೂ ಸಹ ಅವರು ದಾಖಲೆಗಳು ಕೊಡೋದಕ್ಕೆ ಅವಕಾಶ ಇದೆ. ಮ್ಯಾಪಿಂಗ್ ಆಗಿ ಉಳಿದೇ ಇರೋದು ನಮ್ಮದು ಏನು ಈಗ 97 ಪಾಯಿಂಟ್ ಸಮಥಿಂಗ್ ಇತ್ತು, 3 ಪಾಯಿಂಟ್ ಸಮಥಿಂಗ್ ಮ್ಯಾಪಿಂಗ್ ಆಗಿಲ್ಲ. ಅಂಥವರು ತಮ್ಮ ಆಧಾರ್ ಕಾರ್ಡು 1/7/1987 ದಾಖಲೆ ಕೊಟ್ಟು ಅವ್ರದ್ದು ಸಹ ಇಲ್ಲಿ ಮ್ಯಾಪಿಂಗ್ ಮಾಡಿಸ್ಕೊಂಡು ಪ್ರಾವಿಷನ್ ಕೊಟ್ಟಿದ್ದೀವಿ ನಾವು, ಅದನ್ನು ಮಾಡಿದ್ದೀವಿ ನಾವು. ಸೊ ಹಾಗಾಗಿ ಇದರಲ್ಲಿ ಎಲ್ಲೂ ಸಹ ಗೊಂದಲಕ್ಕೆ ಕಾರಣ ಇಲ್ಲ. ಏನಾದರೂ SIR ಸಂಬಂಧಪಟ್ಟಂತೆ ಅವರಿಗೆ ಸಮಸ್ಯೆ ಬಂದು ಉತ್ತರ ಕೊಡ್ತೀವಿ ನಾವು. ಏನು ಚುನಾವಣಾ ಆಯೋಗ ನಿರ್ದೇಶನ ಕೊಟ್ಟಿದೆ ಅದರಂತೆ ನನ್ನ ಅಭಿಪ್ರಾಯನ ಕೊಡೋದಿಲ್ಲ. ಇಲ್ಲಿ ಅಭಿಪ್ರಾಯಗಳು, ನನ್ನ ಎಕ್ಸ್ಪೀರಿಯೆನ್ಸನ್ನು ಇಲ್ಲಿ ಶೇರ್ ಮಾಡೋಕ್ಕೆ ಬರೋದಿಲ್ಲ. ಚುನಾವಣಾ ಆಯೋಗದ ಪ್ರಕಾರ ಚುನಾವಣಾ ಆಯೋಗ ಏನು ನಿರ್ದಿಷ್ಟಪಡಿಸಿದೆ ಮಾನದಂಡಗಳು, ಕಂಡೀಷನ್ಸ್ ಹೇಳಿದೆ, ಆ ಮಾನದಂಡಗಳನ್ನು ಮಾತ್ರ ನಾನು ಅಲ್ಲಿ ಅನುಪಾಲನೆ ಮಾಡೋದಕ್ಕೆ ಬರ್ತೇ ವಿನಃ ಅದು ಹೊರತುಪಡಿಸಿ ಏನೂ ಮಾಡೋಕ್ಕೆ ಬರೋದಿಲ್ಲ. ಇದು ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ನಿರ್ದೇಶನಗಳು. ಈ ನಿರ್ದೇಶನಗಳ ಪ್ರಕಾರನೇ ನಾನು ಮಾತಾಡಬೇಕು ವಿನಃ ನನ್ನ ಅನುಭವದ ಪ್ರಕಾರ ನಂದು ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸೋದಕ್ಕೆ ಬರೋದಿಲ್ಲ. ಹಾಗಾಗಿ ಇದನ್ನು ನಾನು ಗೈಡ್ಲೈನ್ ಆಗಿ ತೊಗೊತೀನಿ, ಮಾನದಂಡಗಳಾಗಿ ತೊಗೊಂಡು ಮಾಡುವಂಥದ್ದು. ಮತ್ತು ಅವ್ರದ್ದು ಯಾರು ಅಡಲ್ಟ್ ಮೆಂಬರ್ ಇರ್ತಾರೆ ಅವ್ರ ಸಿಗ್ನೇಚರ್, ಆ ಥರ ಆ ಥರ ಏನಿಲ್ಲ ಇಲ್ಲ. ಯಾಕಂದರೆ ಇದು ಪ್ಯೂರ್ಲಿ ಮತದಾರರ ಒಂದು ನೋಂದಣಿ ಪ್ರಕ್ರಿಯೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅಂಥದನ್ನು ಸರಿಪಡಿಸ್ಕೊಳ್ಳೋದು. ಅಂದರೆ 100ಕ್ಕೆ 100 ಆರೋಗ್ಯಕರವಾದಂಥ ಮತಪಟ್ಟಿಯನ್ನು ಸಿದ್ಧಪಡಿಸುವಂಥ ಒಂದು ಚಾಲೆಂಜಸ್ ಚುನಾವಣಾ ಆಯೋಗದ ಮುಂದೆ ಇರೋದ್ರಿಂದ ನಮಗೆ ಆ ಚಾಲೆಂಜಸನ್ನು ನಮ್ಮ ಏನು ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಇದ್ದಾರೆ, ಜಿಲ್ಲಾ ಮತದಾರ ನೋಂದಣಾಧಿಕಾರಿಗಳಿದ್ದಾರೆ, ಅವರಿಗೆ ಒಂದು ಚಾಲೆಂಜಸ್ ಹಾಕ್ಕೊಟ್ರಿಂದ ಮತದಾರರ ಒಂದು ಸಮಸ್ಯೆನ ಬಗೆಹರಿಸುವಂಥದ್ದು.